ಇನ್ನು ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಒತ್ತಡಕ್ಕೆ ಭಾರತ ಮಣಿದಿದೆಯಾ ಅನ್ನೋದು ಈಗ ದೊಡ್ಡ ವಿಶ್ವಮಟ್ಟದ ಪ್ರಶ್ನೆ. ಕೇಂದ್ರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂಥದ್ದೊಂದು ಪ್ರಬಲ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೇಶದ ಜನರಿಗೆ ಮೋದಿ ಉತ್ತರ ಕೊಡಬೇಕು. ಕದನ ವಿರಾಮ ಘೋಷಣೆಯನ್ನ ಅಮೆರಿಕ ಮಾಡಿಸಿದೆಯಾ? ಇದಕ್ಕೆ ಉತ್ತರದಾಹಿ ಪ್ರಧಾನಿ ಮೋದಿ. ಕೂಡಲೇ ಸರ್ವಪಕ್ಷ ಸಭೆ ಕರಿಬೇಕು, ಸರ್ವಪಕ್ಷ ಸಭೆಗೆ ಉತ್ತರವನ್ನು ಕೊಡಬೇಕು. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮ ವಿಚಾರ ನಾವು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರೆ ಕೇಳಿದೀವ? ಬಾಯ್ ಬಾಯ್ ಬಡ್ಕೋತಾ ಇದ್ದಾನೆ. ಅಲ್ಲಿ ಕೂತ್ಕೊಂಡು ದೇಶದ ದೊಡ್ಡಣ್ಣ ಅನ್ಸ್ಕೊಳ್ಳೋ ಹುದ್ದೆಯಲ್ಲಿ ಕೂತ್ಕೊಂಡು ಅವನಿಗೆ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ. ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದನ್ನು ಕೇಳ್ಕೊಂಡು ಈಗ ನಾವು ಸುಮ್ಮನೆ ಕುಂದಿರ್ಬೇಕಾ? ಮೋದಿ ಅವರೇ ಉತ್ತರ ಕೊಡಿ. ನಿಮ್ಮ ಒನ್ ಆಫ್ ಬೆಸ್ಟ್ ಫ್ರೆಂಡ್ ಅಲ್ಲ? ಹಾಗಂತ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿದ್ದಾರೆ. ತಪ್ಪೇನಿಲ್ಲ. ಅಲ್ಲಿ ಅಮೆರಿಕದಲ್ಲಿ ಕೂತ್ಕೊಂಡು ನಾನು ವ್ಯಾಪಾರ ಬಂದ್ ಮಾಡ್ತೀನಿ ಅಂತ ಹೇಳಿದೆ, ಭಯ ಬಿದ್ದು ಬಿಟ್ರು. ನಾನು ಮಧ್ಯಸ್ಥಿಕೆ ವಹಿಸ್ಬಿಟ್ಟೆ, ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡು ಬಿಟ್ರು. ಇಂಥ ಪುಕ್ಸಟ್ಟೆ ಪ್ರಚಾರ ಪಡ್ಕಂಡೆ ಅಮೆರಿಕದ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾಗಿರೋದು. ನೀನು ಆಡೋ ಆಟಗಳನ್ನು ನೋಡ್ತಾರೆ. ಅದೇನೋ ಕುಣಿಮಂಗ ಕುಣಿ ಅಂತ ಆಡಿಸ್ತಾರಲ್ಲ ಈ ಸರ್ಕಸ್ನಾಗ, ಹಾಗೆ ಜನನ ಆಡಿಸ್ಕೊಂಡು ನೀನು ಅಲ್ಲಿ ಅಧ್ಯಕ್ಷ ಆಗಿರೋದು. ನೀನು ತಗೊಳ್ಳೋ ನಿರ್ಧಾರಗಳನ್ನು ಅಲ್ಲಿ ಜನ ಇನ್ನೂ ಒಪ್ಕೊಳ್ತಿದಾರಲ್ಲ. ನೀನು ಏನಾರ ಮಾಡ್ಕೊ, ನಿನ್ನ ದೇಶ ನೀನು ಹೆಂಗಾರ ಮಾಡ್ಕೊ. ಬಟ್ ಆದರೆ ಯಾವುದೋ ಒಂದು ವಿಚಾರದಲ್ಲಿ ಒಂದು ದೇಶಕ್ಕೆ ಒಂದು ಘನತೆ ಇರುತ್ತೆ. ನಿನಗಂತಲ್ಲ, ಆ ದೇಶಕ್ಕೊಂದು ಗೌರವ ಇರುತ್ತೆ, ಮಿತ್ರ ರಾಷ್ಟ್ರ ಅಂತೇಳಿ. ಅದಕ್ಕಾಗಿ ಏನೋ ಒಂದು ಬೆಲೆ ಕೊಟ್ಟಿರ್ತಾರೆ. ಅದೇನೋ ವ್ಯಾಪಾರ ಬಂದ್ ಮಾಡ್ತೀನಿ ಅಂತೇಳಿ ಹೆದರಿಸ್ದೆ. ಇಂಥವೆಲ್ಲ ಕತೆ ಹೊಡಿಯೋದು ಬಿಡಬೇಕು. ಏನು ಮಾತಾಗಿದೆ ಅದನ್ನು ಕರೆಕ್ಟಾಗಿ ಹೇಳಿ. ಹೌದು, ನೀವು ಮಧ್ಯದಲ್ಲಿ ಮಾತಾಡಿರ್ಬೋದು. ಹಾಗಂತ ನೀವು ವ್ಯಾಪಾರ ಬಂದ್ ಮಾಡ್ತೀನಿ ಅಂತಂದ್ರೆ ಭಯ ಬಿದ್ಕೊಂಡು ಇಲ್ಲಿ ಯಾರು ಯುದ್ಧ ನಿಂದಿಸಿರಲ್ಲ. ಅದು ಈ ನಮ್ಮ ಭಾರತದಲ್ಲಿ ಬೇಬಿ ಕ್ಲಾಸ್ ಓದೋ ಹುಡುಗರನ್ನ ಕೇಳಿದ್ರು ಹೇಳ್ತವೆ. ಭಾರತ ಯಾರೋ ವ್ಯಾಪಾರ ಬಂದ್ ಮಾಡ್ತೀವಿ ಅಂದ ತಕ್ಷಣ ಭಯ ಬಿದ್ಕೊಂಡು ಜೀವನ ಮಾಡೋದಲ್ಲ. ನಾನು ಉಡೋ ಬಟ್ಟೆಯಿಂದ ಹಿಡಿದು ಬೆಳಗ್ಗೆ ಎದ್ದು ಕುಡಿಯೋ ಕಾಫಿಯಿಂದ ಹಿಡಿದು ರಾತ್ರಿ ಮಲಗೋ ಬ್ರೆಡ್ಶೀಟ್ವರೆಗೂ ಕೂಡ ಪ್ರತಿಯೊಂದು ಭಾರತೀಯ ತನಗೆ ಬೇಕಾಗಿದ್ದನ್ನು ತಾನು ಉತ್ಪಾದನೆ ಮಾಡಿಕೊಳ್ಳಬಲ್ಲ. ಡಿಯರ್ ಡೊನಾಲ್ಡ್ ಟ್ರಂಪ್ ಸ್ವಲ್ಪ ಮಟ್ಟಿಗೆ ಭಾರತದ ಏನು ಶಸ್ತ್ರಾಸ್ತ್ರಗಳು ಈ ಬಾರಿಯ ಯುದ್ಧದಲ್ಲಿ ಬಳಕೆ ಆಗಿದೆಯಲ್ಲ, ಆ ಬಳಕೆ ಆಗಿರುವ ಶಸ್ತ್ರಾಸ್ತ್ರಗಳನ್ನು ಒಂದು ಸರಿ ನಿಮ್ಮ ಪಾಕಿಸ್ತಾನದವ್ರನ್ನ ಕೇಳಿ ನೋಡಿ ಯಾವ ಮಟ್ಟಿಗೆ ಭಾರತ ಇಂಡಿಪೆಂಡೆಂಟ್ ಆಗಿದೆ ಅಂತ ಭಾರತಕ್ಕೆ ನಿನ್ನಂತ ಯಾವ ಒಬ್ಬ ವ್ಯಕ್ತಿಯ ಭಯಕ್ಕೆ ಹೆದರುವ ಒಂದು ಅನಿವಾರ್ಯತೆ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೋ ಮಾತಾಡಿದ್ದಾರೆ, ಕೇಳೋಣ. ಈಗ ಟ್ರಂಪ್ ಅವರು ಕ್ರೆಡಿಟ್ ತಗೊಳಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ. ಕರೆದಾಗ ನಾವು ಇದನ್ನು ಮಾತಾಡ್ತೀನಿ. ಏನೇನು ವಿಷಯ, ಏನು ನಡೀತು, ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು, ಅದು ಎಲ್ಲ ಅವಾಗ ಕೇಳೋಣ. ಈಗ ನಾನು ಹೇಳೋದು ಸರಿ ಕಾಣಲ್ಲ. ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಇವತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಕರಿ ಅಂತ ಹೇಳ್ತೀನಿ, ನೋಡೋಣ ಈಗ ಅವ್ರೇನು ಮಾಡ್ತಾರೆ. ಈಗ